ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರು. ನಿನ್ನೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ? ಯಾವುದು ಸಾಧನಾ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಶಕ್ತಿ ಪ್ರದರ್ಶನ ಮಾತನಾಡ್ತಾ ಇದ್ರು ಸರ್. 2 ವರ್ಷದ ಸಾಧನಾ 2 ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ. ಎಲ್ಲಿ? ವಿಜಯನಗರದಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಅದರ ಅರ್ಥ ಏನು? ಅವ್ರು ಹೇಳೋದು ಬರೀ ಸುಳ್ಳು. ಬಿ ಜೆ ಪಿಯವರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು. ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು. ನಮ್ಮ ಸಾಧನೆಗಳು 2 ವರ್ಷದಿಂದ 52 ಕೋಟಿ ರೂಪಾಯಿ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಮತ್ತು ಇದು ಮೊದಲನೇ ವರ್ಷ ಅಲ್ಲ, 2ನೇ ವರ್ಷ ಆಗಿ 3ನೇ ವರ್ಷ. ಸರ್, ಈಗ ಬಹಿರಂಗ ಚರ್ಚೆಗೆ ಸಿದ್ಧರ? ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು. ಬರ್ತಾರ ಅಂತ ಸರ್ ಅವರು? ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ ಬಿಜೆಪಿ ಅವರು? ತಾವು ಕರೆದ್ರಿ ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಬರಲ್ಲ. ಸುಳ್ಳು ಹೇಳೋರು ಬರಲ್ಲ. ಅಂದ್ರೆ ರೆಡಿ ಇದೀವಿ. ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರು. ನಿನ್ನೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ? ಯಾವ್ದು? ಸಾಧನಾ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಶಕ್ತಿ ಪ್ರದರ್ಶನ ಮಾತನಾಡ್ತಾ ಇದ್ರು ಸರ್. 2 ವರ್ಷದ ಸಾಧನಾ 2 ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ. ಎಲ್ಲಿ? ವಿಜಯನಗರದಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಅದರ ಅರ್ಥ ಏನು? ಅವ್ರು ಹೇಳೋದು ಬರೀ ಸುಳ್ಳು. ಬಿ ಜೆ ಪಿಯವರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು. ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು. ನಮ್ಮ ಸಾಧನೆಗಳು 2 ವರ್ಷದಿಂದ 52 ಕೋಟಿ ರೂಪಾಯಿ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಮತ್ತು ಇದು ಮೊದಲನೇ ವರ್ಷ ಅಲ್ಲ, 2ನೇ ವರ್ಷ ಆಗಿ 3ನೇ ವರ್ಷ. ಸರ್, ಈಗ ಬಹಿರಂಗ ಚರ್ಚೆಗೆ ಸಿದ್ಧರ? ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು. ಬರ್ತಾರ ಅಂತ ಸರ್ ಅವರು? ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ ಬಿಜೆಪಿ ಅವರು? ತಾವು ಕರೆದ್ರಿ ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಬರಲ್ಲ. ಸುಳ್ಳು ಹೇಳೋರು ಬರಲ್ಲ.